ಇದಕ್ಕೆಲ್ಲ ಲೋಕಸಭಾ ಸದಸ್ಯರು ತೇಜಸ್ವಿನಿ ಸೂರ್ಯ ಅವರು ಲೋಕಸಭಾ ಸದಸ್ಯರಾಗಿ ಬರ್ತಾರೆ. ಆಮೇಲೆ ಮತ್ತು ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಆದ್ದರಿಂದ ಇದು ನಮ್ಮ 6 ವರ್ಷಕ್ಕೆ ಬರ್ತದೆ. ವಾಹನಗಳು ಓಡಾಡೋಕ್ಕೆ ಕಷ್ಟ. ಅದೇ ಹೇಳಿದ್ನಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಕಾಯಂ ಪತ್ರವನ್ನು ಅವ್ರಿಗೆ ಉದ್ಯೋಗದ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ BBMP ಇಂಜಿನಿಯರ್ಗಳು ಗಮನ ಹರಿಸ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಇಲ್ಲಿ ಸ್ವಚ್ಛತೆ ಇಲ್ದೇನೆ ಸ್ಥಳೀಯರು ನಮ್ಗೆ ಯಾಕೆ ಅಂತ ಎಲ್ಲ ಅವ್ರವ್ರ ಮನೆ ಸೇರ್ಕೋತಾರೆ. ಸಾಮಾಜಿಕ ಚಿಂತನೆ ಅನ್ನೋದು ಭಾಳ ಕಡಿಮೆ. ಈಗ ನೋಡಿ ನಾವೆಲ್ಲ ಏನಂದರೆ ವೇತನ ರಹಿತ ಸಮಾಜ ಸೇವಕರು. ವೇತನ ಸಹಿತ ಸಮಾಜ ಸೇವಕರು ಅವರಿಗೆ ಸೆಕ್ಯೂರಿಟಿ ಇದೆ, ಭದ್ರತೆ ಇದೆ, ವಾಹನ ಸೌಲಭ್ಯ ಇದೆ, ಅವರಿಗೆ ಮಾಸಿಕ ವೆಚ್ಚಕ್ಕೆ ಸಾಕಷ್ಟು ಹಣ ಸಿಗ್ತದೆ. ನಮ್ಮಂಥ ವೇತನ ರಹಿತ ಸಮಾಜ ಸೇವಕರೇ ಇವತ್ತಿನ ದಿವಸ ಅಲ್ಲಲ್ಲೇ ಒಂದು 10% ಕಾಣಿಸ್ಕೊಂಡು ಈ ಥರ ಸಮಾಜ ಸೇವೆಗೆ ಇನ್ವಾಲ್ವ್ಮೆಂಟ್ ಕೊಡ್ತಾ ಸುದ್ದಿವಾಹಿನಿ ಗಮನಕ್ಕೆ ತರ್ತಾರೆ.